hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, every shot from the top. We're gonna be two hearts running wild. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಆ ಕಡೆ ಒಂದು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಉಕ್ಕುರ್ಕಿ ಇಟ್ಟಿದ್ದೀನಿ. ಶ್ರೇಯು ಇವತ್ತು ತುಂಬ ದಿನ ಆಗಿತ್ತು, ಅವನಿಗೆ ವಾಂಗಿಬಾತ್ ಮಾಡ್ತೀನಲ್ಲ, ಮಿಕ್ಸ್ ಎಲ್ಲ ವೆಜಿಟೇಬಲ್ ಹಾಕಿ ವೆಜಿಟೇಬಲ್ ಪುಲಾವ್ ಥರ ಆ ಥರ ಮಾಡಬೇಕು ಅಂತ ಹೇಳ್ದೆ. ಹಾಗಾಗಿ ಮಾಡೋಣ ಅಂತ ಅವನಿಗೆ ಒಂದು ಸ್ವಲ್ಪ ಮಾಡ್ತೀನಿ. ಹಾಗೆಯೇ ನಮ್ಮ ಮನೆಯವರು ಅದನ್ನು ತಿನ್ನೋದಿಲ್ಲ. ಬೆಳಗ್ಗೆ ಅವರಿಗೆ ಒಂದು ಸ್ವಲ್ಪ ರೊಟ್ಟಿ ಮಾಡ್ತಾಯಿದ್ದೀನಿ. ಮೊನ್ನೆ ಸೋಸಾ ಊಟ ತಂದಿದ್ದೆಲ್ಲ ಚೆನ್ನಾಗಿತ್ತು. ಅದು ಕೆಳಗಡೆ ಸ್ಟೀಲು, ಮೇಲ್ಗಡೆ ಹಿಡ್ಕೊಳ್ಳೋದಕ್ಕೆ ಮಾತ್ರ ಪ್ಲಾಸ್ಟಿಕ್ಕಿಂದು. ನಮ್ಮ ಮನೆಯವ್ರಿಗೆ ನಾನು ಟೀ ಇಟ್ಟರು ಈ ಕಡೆ ಸ್ವಯ ಇಲ್ಲ, ಅವರಿಗೆ ಪೇಪರ್ ಓದ್ತಾರೇ ಇರ್ತಾರೆ. ನಾನೇನು ಮಾಡ್ತೀನಿ ಗೊತ್ತಾ, ಟೀ ಮಾಡಬೇಕಿದ್ರೆ ಮಾತಾಡ್ತಿರ್ತೀನಿ, ಅವರು ಸುಳ್ಳೆ ಹ್ಞೂ ಹಾಕ್ತಿರ್ತಾರೆ. ಆಮೇಲೆ ಏನಾದ್ರು ತುಂಬ ಸೀರಿಯಸ್ಸಾಗಿ ಪೇಪರ್ ಓದಬೇಕಿದ್ರೆ ಬೈತಾರೆ, ಒಂದು 10 ನಿಮಿಷ ಪೇಪರ್ ಓದಕ್ಕೆ ಬಿಡು ಅಂತ ಹೇಳಿ. ಬೆಳಗ್ಗೆನೂ ಪೇಪರ್ ಓದ್ತಾರೆ, ಮಧ್ಯಾಹ್ನ ಬಂದವರು ಮೊಬೈಲಲ್ಲಿ ಪೇಪರ್ ಓದ್ತಾರೆ. ನಾವು ಅವ್ರ ಹತ್ರ ಮಾತಾಡೋದು ಯಾವಾಗ ಅಂತ ನನಗೆ ಗೊತ್ತಿಲ್ಲ. ನಿಮ್ಮನೆಲ್ಲೂ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಅದಕ್ಕೆ ಅವತ್ತು ಅಮ್ಮ ಊರಿಗೆ ಹೋದಾಗ ಒಂದು ಸಲ ಬೆಂಡೆಕಾಯಿ ಪಲ್ಯ ಮಾಡಿಸ್ಕೊಂಡಿದ್ದೆಲ್ಲ, ಒಗ್ಗರಣೆ ಪಲ್ಯ. ಇವತ್ತು ಅದನ್ನೇ ನಮ್ಮ ಮನೆಯವ್ರ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ರಸ ಪಲ್ಯ ಇಷ್ಟ ಆಗುತ್ತೆ. ಅದೇ ಎಣ್ಗಾಯಿ ಮಾಡಲೋ ಅದು ಮಾಡಲೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಮೆಹಂದಿ ಹಚ್ಕೊಳ್ಳೋಣ ಅಂತ 2-3 ದಿನದಿಂದ ಮೆಹಂದಿ ಸೊಪ್ಪು ತರಿಸಿಟ್ಕೊಂಡಿದ್ದೆ. ನಮ್ಮ ಮನೆಯವ್ರ ಹತ್ರ ಕೆಲಸದವ್ರಿಗೆ ಹೇಳಿ ಹಚ್ಕೊಳಕ್ಕೆ ಆಗಿಲ್ಲ. ಇವತ್ತಾರು ಹಚ್ಕೊಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಮೆಹಂದಿ ಸೊಪ್ಪು ಬರೀ ರುಬ್ಬಿದ್ರೆ ಅದು ಒಂಥರ ಹಚ್ಕೊಳ್ಳೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಅದ್ರ ಜೊತೆ ಒಂದು 4 ದಾಸವಾಳ ಎಲೆ ಹಾಕಿದ್ರೆ ಒಳ್ಳೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮೆಂತೆ ನೆನೆಸಿ ಹಾಕ್ಕೊಂಡು ಹಚ್ಕೊಡಿ, ಯಾರಾದರೂ ಮನೇಲಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಕೂದಲು ಮಾತ್ರ ಸ್ವಲ್ಪ ರಫ್ ಥರ ಅನಿಸುತ್ತೆ, ಆಮೇಲೆ ಏನೂ ಆಗೋಲ್ಲ, ಚೆನ್ನಾಗಿ ಅನಿಸುತ್ತೆ. ಬೇಕಿದ್ದು ಇನ್ನೊಂದ್ಸಲ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಬಿಟ್ರೆ ಸರಿ ಆಗುತ್ತೆ. ಯಾಕೋ ಗೊತ್ತಿಲ್ಲ, ನೆನ್ನೆ ಇದ್ದಕ್ಕಿದ್ದಂಗೆ ಕಾಲು ನೋವು ಶುರುವಾಯಿತು ಬಲಗಡೆದು. ಸುಮ್ಮನೆ ಓಡಾಡಿದ್ದಷ್ಟೇ, ಆ ಥರ ಉಳುಕಿದ್ದು ಆ ಥರ ಏನೂ ಅನ್ನಿಸ್ಲಿಲ್ಲ. ನಿನ್ನೆ ರಾತ್ರಿ ಪುರಿ ಮಾಡಿದ್ದೆ ತಿಂಡಿ, ಹಿಂಗೆ ಕಾಲು ಹಿಂಗೆ ಕೆಳಗೆ ಬಿಟ್ರೂ ಸೆಳ್ತಾ ಶುರುವಾಗ್ಬಿಟ್ಟಿದೆ. ಇವಾಗ ಒಂಚೂರು ಕಡಿಮೆ ಆಗಿದೆ ನೋವಿನ ಇದನ್ನೆಲ್ಲ ಹಚ್ಕೊಂಡ್ಮೇಲೆ. ಯಾಕೆ ಅಂತ ಗೊತ್ತಿಲ್ಲ. ಉಳುಕಿದೆಯಾ ಆ ಥರ ಎಲ್ಲ ಕೇಳಿದ್ರು ನಮ್ಮ ಮನೆಯವರು. ಆ ಥರ ಏನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಹಂಗೆ ಶುರುವಾಯಿತು. ನಾನು ಬೆಳಗ್ಗೆ ಹೇಳೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ರಾತ್ರಿ 12:30 1 ಗಂಟೆ ಅಷ್ಟೊತ್ತಿಗೆ ಗೆದ್ದಿದ್ದೆ ನಾನು. ನಂಗೆ ನಡ್ಕೊಂಡು ಹೋಗೋಕ್ಕೆ ಆಗಿಲ್ಲ, ಗೋಡೆ ಹಿಡ್ಕೊಂಡು ನಡ್ಕೊಂಡು ಹೋದೆ. ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಸರಿಯಾಗಿದೆ. ಇವಾಗಲೂ ಸ್ವಲ್ಪ ಆಯಿಂಟ್ಮೆಂಟ್ ಹಚ್ಕೊಂಡೆ. ನೋಡೋಣ, ಡಾಕ್ಟರ್ ಹತ್ರ ಹೋಗಬೇಕೋ ಏನೋ ಗೊತ್ತಿಲ್ಲ. ಯಾಕೆ ಹಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ನಮ್ಮದು ಕೋಲ್ ತಂದು ಕೊಡಲಾ ಅಂತ ಕೇಳ್ತಾಯಿದ್ರು. ನಿನ್ನೆ ಕಾಲು ಇಡೋಕ್ಕೆ ಆಗ್ತಿರ್ಲಿಲ್ಲ. ಊಟ ಮಾಡ್ತಾಯಿದ್ದೀನಿ, ಕೆಳಗೆ ಹೆಜ್ಜೆ ಇಡೋಕ್ಕೆ ಆಗ್ತಿಲ್ಲ. ಹತ್ಬಿಟ್ಟೆ ನಾನು ಒಂದ್ಸಲ. ಆ ಥರ ನೋವಾಯ್ತು. ಯಾಕೆ ನನಗೆ ಯಾವತ್ತೂ ಹಿಂಗಾಗಿರಲಿಲ್ಲ. ಯಾಕೋ ಪದೇ ಅದು ಕಾಲು ನೋವು ಬರ್ತಾಯಿದೆ. ಒಂದ್ಸಲ ಡಾಕ್ಟ್ರಿಗೆ ತೋರಿಸೋದೇ ಒಳ್ಳೇದು ಅನ್ಸುತ್ತೆ. ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಇವತ್ತೆಲ್ಲರೂ ಅಮ್ಮಗೆ ಹೇಳಿದ್ರೆ ಅಮ್ಮ ಬೈತಾರೆ, ನೀನು ಡಾಕ್ಟ್ರ್ ಹತ್ರನೂ ಹೋಗಲ್ಲ, ನರಳೋದು ಬಿಡಲ್ಲ ಅಂತಾರೆ. ನಂಗೆ ಡಾಕ್ಟ್ರು ಅಂದರೆ 1 ಮೈಲು ದೂರ. ಹಾಗಾಗಿ ಹೊರಗಡೆ ಕಟ್ಟೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಬಂದಿದ್ದೀನಿ. ನಮ್ಮ ಸಿಂಬ ಆರಾಮಾಗಿ ಮಲಗಿ ಇಡೀ ಕಟ್ಟೆ ಗಲೀಜು ಮಾಡಿದ್ದಾನೆ. ಇವತ್ತು ಬೆಳಗ್ಗೆನೇ ಮಳೆ ಇದೆ ಅನಿಸುತ್ತೆ. ಎಷ್ಟು ಮೋಡ ಇದೆ ಅಂದರೆ ನಮ್ಮನೆ ಊರ ಕಡೆ ನಮ್ಮೂರ ಕಡೆನೇ. ಅದೇನು ಗೊತ್ತಾ, ನಮಗೆ ತವ್ರ ಮನೆ ನಮ್ಮ ಮನೆ ಆಗುತ್ತೆ, ಗಂಡನ ಮನೆ ಅವ್ರಿಗೆ ಅವ್ರ ಮನೆ ಆಗುತ್ತಲ್ವ. ಹಾಗಾಗಿ ನಮ್ಮನೆ ಊರ ಕಡೆ ಅಂತ ಹೇಳೋದು. ನಮ್ಮನೆ ಅಜ್ಜಿನಾಗ ಒಂದ್ಸಲ ಬೈದಿದ್ರು, ಬಂದು ಇಷ್ಟು ವರ್ಷ ಆದರೂ ನಮ್ಮೂರು ಅಂತೀಯ ತವ್ರ ಮನೆಗೆ ಅಂತ. ಅದು ಹಂಗಲ್ಲ, ನಾವು ಸಾಯೋ ತನಕ ಅದು ನಮ್ಮೂರೇ ಅದೇ ಅಲ್ವಾ, ಎಲ್ಲರಿಗೂ ಹಂಗೆ ಅಲ್ವಾ.
ತುಂಬ ಮೋಡ ಆಗಿದೆ. ನಮ್ಮಲ್ಲಿ ಹೇಳ್ತಾ ಇದ್ರು ಇವತ್ತು ಮಳೆ ಚಾನ್ಸಸ್ಸು ತುಂಬ ಇದೆ ಅಂತ ನಿನ್ನೆಯಿಂದ ಹೇಳ್ತಾ ಇದ್ರು. ಅಷ್ಟು ಮೋಡ ಆಗಿದೆ. ಇದು ನನಗೆ ರಾತ್ರಿ ಎದ್ದಿದ್ದೆಲ್ಲ ಸುಮಾರು ಹೊತ್ತು ನಿದ್ದೆನೇ ಬರಲಿಲ್ಲ. ಬೆಳಗ್ಗೆ ನಮ್ಮಲ್ಲಿ 5:45ಗೆ ಎಬ್ಸಿದ್ದಾರೆ, 6 ಗಂಟೆ ಆಗಿದೆ 7 ಅಂತ ಹೇಳಿ. ನನಗೆ ನಿದ್ದೆನೇ ಹರಿದಿಲ್ಲ. ಆ ಥರ ನಿದ್ದೆ ಮಾಡಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು. ನಮ್ಮ ಮನೆಯವರು ಎಬ್ಸ್ಬಿಟ್ರು. ಅದೇ ಅಂತ ಇದ್ದೆ ನಾನು ಸ್ವಲ್ಪ ಇವತ್ತು 7 ಗಂಟೆಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಶ್ರೇಯು ವಾಂಗಿಬಾತ್ ಮಾಡು ಅಂದಿದ್ದ, ನಮ್ಮನೆ ರೊಟ್ಟಿ ಮಾಡೋ ಅಂದಿದ್ರು. ಹಾಗಾಗಿ ಅವರಿಗೆ ರೊಟ್ಟಿಗೆ ಪಲ್ಯ ಏನೋ ಬೇಡ ಅಂತ ಹೇಳಿದರು. ಮಾವಿನಕಾಯಿ ಚಟ್ನಿ ಹಚ್ಕೊಂಡು ತಿಂತೀನಿ ಅಂದಿದ್ರು. ಆಮೇಲೆ ನಂಗೆ ಯಾಕೋ ಮನಸ್ಸು ತಡಿಲ್ಲ. ಬೆಂಡೆಕಾಯಿ ಎಲ್ಲೋ ಹಾಳಾಗ್ತಾಯಿತ್ತು. ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿ, ಇದಿಲ್ಲ ಕ್ಯಾರೆಟ್ ಇಲ್ಲ, ಹಾಗಾಗಿ ಬರೀ ಆಲೂಗಡ್ಡೆ ಬೀನ್ಸ್ ಹಾಕಿ ಇದನ್ನು ಮಾಡ್ತೀನಿ, ವಾಂಗಿಬಾತ್ ಮಾಡ್ತೀನಿ. ನಮ್ಮ ಮನೆಯವ್ರ ಹತ್ರ ನಾನು ಕಾಲು ನೋವು ಅಂತ ಪದೇ ಪದೇ ಹೇಳ್ತೀನಲ್ವ, ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು, ನೀವು ನನಗೆ ಮೋಸ ಮಾಡಿ ಮದುವೆ ಮಾಡಿದ್ದೀರಾ, ಕಾಲು ನೋವೆಲ್ಲ ಇದೆ ಅಂತ ಮುಂಚೆನೇ ಹೇಳಬೇಕಾಗಿತ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ಅಂದೆ, ಈ ಥರ ನನ್ನ ಹತ್ರ ಜೋಡಿಸ್ಕೊಂತೀರಾ, ಕಾಲು ನೋವು ಕೈ ನೋವು ಬರದೆ ಇನ್ನೇನಾಗುತ್ತೆ, ನನ್ನ ಮೈಯಲ್ಲಿರೋ ಮೂಳೆಗಳೆಲ್ಲ ಸೌದು ಹೋದಂಗೆ ಆಗಿದೆ ಅಂತ ಹೇಳ್ತೀನಿ. ಪೂರಿ ಮಾಡಿದ್ದೀನಿ ನಿಂತ್ಕೊಂಡು, ಪಲ್ಯ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ತಿಂಡಿ ಹಾಕ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿದ್ದೀನಿ ಅಷ್ಟೇ. ಇದ್ದಕ್ಕಿದ್ದಂಗೆ ಒಂಥರ ಕಾಲು ಸೆಳ್ತಾ ಶುರುವಾದಂಗೆ ಆಯಿತು. ಆಮೇಲೆ ಹಾಗೆ ಚೇರ್ ಮೇಲೆ ಇಟ್ಕೊಂಡೆ. ಆಮೇಲೆ ತಿಂಡಿ ತಿಂದು ನಂಗೆ ನಡಿಯೋಕ್ಕೆ 2 ಹೆಜ್ಜೆ ಇಡೋಕ್ಕೆ ನಂಗೆ ಬರಲೇ ಇಲ್ಲ. ಆ ಥರ ನೋವು ಶುರುವಾಯಿತು. ಅದು ಯಾಕೆ ಅಂತ ಗೊತ್ತಿಲ್ಲ. ಏನಾದರೂ ಕಾಲು ಟ್ವಿಸ್ಟ್ ಎಲ್ಲ ಆದರೆ ಉಳುಕೋದು ಅಂತ ಹೇಳ್ತಾರೆ. ನಮ್ಮಲ್ಲಿ ಹಳ್ಳಿಗಳಲ್ಲಿ ಉಳುಕು ಮಂತ್ರಿಸೋದು ಅಂತ ಕೂಡ ಹೇಳ್ತಾರೆ. ಕಂದ್ಲಿ ಇರುತ್ತೆ, ಕುಡುಗೋಲಿರುತ್ತೆ ಗೊತ್ತಾ, ಕಂದ್ಲಿ ಅಣ್ಣನೋ ತಮ್ಮನೋ ಗೊತ್ತಿಲ್ಲ, ಒಂಥರ ಸ್ವಲ್ಪ ಉದ್ದ ಇರುತ್ತೆ, ಹುಲ್ಲೆಲ್ಲ ಕೊಯ್ಯೋದಕ್ಕೆ ಕುಡುಗೋಲು ಉಪಯೋಗಿಸ್ತೀವಿ. ಅದರಲ್ಲಿ ಉಳುಕನ್ನ ಮಂತ್ರಿಸ್ತಾರೆ. ಅದೇನೋ ಮಂತ್ರನ ಹೇಳಿಬಿಟ್ಟು ಅದೇನೋ ಮಾಡ್ತಾರೆ. ನಮಗೆಲ್ಲ ಅವಾಗ ಸಣ್ಣರಿರ್ತಾ ಆ ಥರ ಮಾಡಿಸ್ತಾ ಇದ್ರು. ನಿಮ್ಗೆ ಯಾರಿಗಾದರೂ ಆ ಥರ ನೆನಪಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅದು ಅಲ್ಲ, ನನಗೆ ಯಾಕೋ ಏನೋ ಥರ ಕಾಲು ಸೆಳೆತಾ ಅಂದರೆ ಸೆಳೆತ. ಆಮೇಲೆ ರಾತ್ರಿ ಚಿಕ್ಕಪ್ಪನ ಮಗ ಹೋದ್ಸಲ ಊರಿಗೆ ಹೋದಾಗ ಕೂಡ ಆಯಿಂಟ್ಮೆಂಟ್ ತಂದುಕೊಟ್ಟಿದ್ದಲ್ಲ, ಅದೇ ಆಯಿಂಟ್ಮೆಂಟನ್ನು ಚೆನ್ನಾಗಿ ಹಚ್ಕೊಂಡು ಕಾಲಿಗೆ ಒಂದು ಬಟ್ಟೆ ಕಟ್ಕೊಂಡು ಬೆಚ್ಚಗಾಗಲಿ ಅಂತ ಮಲಗಿದೆ. ಆಮೇಲೆ ಇವಾಗ ಕಡಿಮೆ ಆಗಿದೆ. ಸಂಜೆ ಅಷ್ಟೊತ್ತಿಗೆ ಒಂಚೂರು ಇರಲಿಲ್ಲ. ಅದು ಯಾಕೆ ಹಂಗಾಯ್ತೋ ಗೊತ್ತಿಲ್ಲ, ದಿಢೀರಂತ ಹಾಗಾಯಿತು. ಹೇಳ್ತಾ ಪಲ್ಯ ಮಾಡೋದು ಕೂಡ ಆಯಿತು. ಪಲ್ಯದ್ದು ಹಾಗೆ ರೆಸಿಪಿ ಹೇಳ್ತೀನಿ ನಿಮಗೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಹಸಿಮೆಣಸು, ಆಮೇಲೆ ಈರುಳ್ಳಿ, ಕರಿಬೇವು, ಜೀರಿಗೆ ಹಾಕಿದ್ದೀನಿ. ಅದೆಲ್ಲ ಬೆಂದ ನಂತರ ನಾನು ಟೊಮೆಟೊ ಹಾಕಿದೆ. ಟೊಮೆಟೊ ಚೆನ್ನಾಗಿ ಬೆಂದ ನಂತರ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಚೂರು ಅರಿಶಿನ, ಚೂರು ಸಾಂಬಾರು ಪುಡಿ ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ ಆ ಪಲ್ಯ. ಅನ್ನದ ಜೊತೆನೂ ಅಷ್ಟೇ, ಚಪಾತಿ ರೊಟ್ಟಿಗಂತೂ ಸೂಪರಾಗಿರುತ್ತೆ. ರೊಟ್ಟಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಕಡೆ ಶ್ರೇಯಿಗೆ ವಾಂಗಿಬಾತಿಗೆ ಅಂತ ಹೇಳಿ ತರಕಾರಿ ಹೆಚ್ಚ್ತಾ ಇದ್ದೀನಿ. ಆಲೂಗಡ್ಡೆ ಹಾಗೆ ಬೀನ್ಸನ್ನು ಹೆಚ್ಚ್ತಾ ಇದ್ದೀನಿ. ಆಯಿತು. ಟೈಮ್ ಎಷ್ಟು ನೋಡಿದೆ, ಯಾಕಂದರೆ 7:15 ಆಗಿದೆ. ಟೀ ಬೇರೆ ಇಟ್ಕೊಂಡಿದ್ದೀನಿ. ನಮ್ಮನೆ ಫೋನ್ ಆವಾಗಲೇ ಮಾಡಿದ್ರು, ಟೀ ಕುಡ್ದಿಯಾ ಅಂತ ಹೇಳಿ. ತಲೆಗೆ ತಪ್ಪಗೆ ಎಣ್ಣೆ ಹಚ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಹಚ್ಕೊತೀನಿ. ಹಾಳಾಗೋದಕ್ಕೆ ಆದಂಗಾಗಿದೆ. ನಾನು ಇವ್ರಿಗೆ ಹೇಳಬೇಕು, ತೋಟದಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ
ಗಿಡ ಹಾಕ್ಕೊಳ್ಳೋಣ ಅಂತ ಹೇಳಿ. ನಂಗೆ ಆ ಮೆಹಂದಿನೇ ಚೆನ್ನಾಗಿ ಅಂಟುತ್ತೆ ಒಂಥರ. ಇದು ಹಾತಿನೂ ತುಂಬ ಚೆನ್ನಾಗಿದೆ, ಆದರೆ ಅದು ನ್ಯಾಚುರಲ್ ಮೆಹಂದಿ ಅಲ್ಲ, ಇನ್ನೂ ಚೆನ್ನಾಗಿ ಇರುತ್ತೆ. ನನ್ನ ಟೀ ಆಯಿತು. ಶ್ರೇಯು ಎದ್ದ ಮೇಲೆ ಪಲಾವ್ ಮಾಡ್ಕೊಳ್ಳೋಣ ಅಂತ, ಇನ್ನೂ ಪಲಾವ್ಗೇನೂ ರೆಡಿ ಮಾಡಿಲ್ಲ. ಎಲ್ಲ ಕೆಲಸ ಆಯಿತು. ಎಲ್ಲ ಕೆಲಸ ಮುಗಿಸ್ಕೊಂಡು ನೆಮ್ಮದಿಯಲ್ಲಿ ಕುತ್ಕೊಂಡು ಟೀ ಕುಡಿಬೇಕು. ನಾನೆಲ್ಲರೂ ಲೇಟಾಗಿದ್ದರೆ ಇಷ್ಟು ಬೇಗ ಕೆಲಸನೇ ಆಗ್ತಿರಲಿಲ್ಲ. ಕಾಲು ನೋವು ಕಮ್ಮಿ ಆಗಿದೆ, ಓಡಾಡ್ತಾ ಇದ್ದೀನಲ್ಲ, ಆ ಥರ ಏನೋ ನೋವೇನೂ ಬರ್ತಾ ಇಲ್ಲ. ನೋಡೋಣ ಡಾಕ್ಟ್ರ್ ಹತ್ರ ಹೋಗ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಕಮ್ಮಿ ಆದ ತಕ್ಷಣ ನಾನು ಹೋಗೋದಿಲ್ಲ, ಜಾಸ್ತಿ ಆದಾಗ ಬೇಕಾದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋವಿನ ಮಾತ್ರೆ ತರೋದಕ್ಕೆ ಹೇಳಿದ್ದೀನಿ, ಒಂದು ತಂದರೆ ಅದನ್ನೇ ತಿಂದು ಜೈ ಎನಿಸ್ಬಿಡೋದು ಇವತ್ತು. ಸೂಪರ್. ಕಾಲಿಗೆ ಒಂಚೂರು ಕೊಬ್ಬರಿನೇ ಹಚ್ಕ. ಬೆಳಗ್ಗೆ ಎದ್ದವರೇ ಡ್ರೆಸ್ ಚೇಂಜ್ ಮಾಡಿ ಯಾವ ಕಡೆ ಪಯಣ? ಕ್ರಿಕೆಟ್ ಆಡೋದಕ್ಕೆ ಇವತ್ತು ಪ್ರಾಕ್ಟೀಸ್ ಇದೆಯಂತೆ. ನೆಕ್ಸ್ಟ್ ಶ್ರೇಯು ಮುಂದಿನ ಏನು ಕ್ಯಾಪ್ಟನ್ನ ಅದು ಬೇಡ, ಇದು ಬೇಡ, ಅಂಗಿ ಬೇಡ, ಚಡ್ಡಿ ಬೇಡ, ಇದ್ಯಾವುದು ಬೇಡ ಅಂದರೆ ಮನೆಯಿಂದ ಹೊರಗೇ ಬಿಡ್ತಿರ್ಲಿಲ್ಲ ನಾನು. ನಂಗೆ ಮುಂಚೆ ತಲೆಗೆ ಎಣ್ಣೆ ಹಚ್ಚೋವಾಗ RCB ಈ ಸಲ ಕಪ್ ನಂದೇ. ಡ್ಯಾಡಿ ಅನ್ನೋದು ಕಪ್ ಕೊಡದಿದ್ರೂ ಪರವಾಗಿಲ್ಲ, ದುಡ್ಡು ಕೊಟ್ಟಾದ್ರೂ ಕಪ್ ಕೊಡಿಸ್ತೀನಿ ನನ್ನ ಮಗನಿಗೆ. ಎಣ್ಣೆ ಹಚ್ಕೊಂಡ್ಯಾ? ಅಂದೆ. ಹೇಳಿದ್ರು ಡ್ಯಾಡಿ, ಲಕ್ಷ ಎದ್ದಿದ್ದಾವೆ ಅಂತ. ಬೆಡ್ರೂಮ್ ಆ ಕಡೆ ಇದ್ದಲ್ಲ, ಕೈ ಸಿಗಲ್ಲ ನಂಗೆ ಸುಮಾರು. ಸಿಮ್ಮನ್ನಿ ಅನ್ನ ಶ್ರೇಯನು ಆಟ ಆಡೋದಕ್ಕೆ ಹೋದ ಅಲ್ಲ, ಆಮೇಲೆ ಅವ್ನು ಬಂದ ಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಇವಾಗ ಸ್ವಲ್ಪ ಮೇಲಾರು ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೀನಿ. ತುಂಬ ದಿನ ಆಗಿತ್ತು ಮಂಚದ ಮೇಲೆಲ್ಲ ಕ್ಲೀನಾಗಿ ಒರೆಸ್ತೇನೆ, ಹಾಗೆ ಮೇಲೆ ಒರೆಸ್ತಾ ಇದ್ದೆ. ಸ್ವಲ್ಪ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ ಅಂತ ಹೇಳಿ ಸುಮ್ಮನಾದೆ. ಪದೇ ಬೆಡ್ಶೀಟ್ ಅಂತ ಚೇಂಜ್ ಮಾಡೋದು ಅಂತ. ಇವಾಗ ವಾರಕ್ಕೆ ಒಂದು ಸಲ ಚೇಂಜ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ವಾರಕ್ಕೆ 2 ಸಲ ಚೇಂಜ್ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಹೀಗೆ ವಾಶ್ ಮಾಡಿದ್ರೆ ಬೆಡ್ಶೀಟ್ ಬೇಗ ಹರಿದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ವಾರಕ್ಕೆ 1 ಸಲ ಬದಲಾಯಿಸ್ತಾ ಇದ್ದೀನಿ. ಮೇಲೆಲ್ಲ ಕ್ಲೀನ್ ಮಾಡಿ ಸುಮಾರೆಲ್ಲ ಕೆಲಸ ಆದಮೇಲೆ ಹಾಗೆಯೇ ಶ್ರೇಯು ಕೂಡ ಬಂದಮೇಲೆ ತಿಂಡಿ ಮಾಡ್ತಾಯಿದ್ದೀನಿ ಅವನಿಗೂ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ರೊಟ್ಟಿ ಉಳ್ಳೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಅವ್ರು ಬಂದ ತಕ್ಷಣ ಅವರಿಗೂ ಮಾಡಿ ಕೊಡ್ತೀನಿ. ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ. ಹಾಗೆಯೇ ಪಲಾವ್ ಎಲೆ, ಹಾಗೆ 1-2 ಲವಂಗ, 1 ಬಡಿ ಇಲಾಚಿ ಹಾಕಿದ್ದೀನಿ. ಆಮೇಲೆ ಎಲ್ಲ ತರಕಾರಿಗಳನ್ನೂ ಹಾಕಿಬಿಟ್ಟು ಸ್ವಲ್ಪ ಬಟಾಣಿ ಹಾಕಿದ್ದೀನಿ. ಎಲ್ಲ ತರಕಾರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ 1-2 ಚಮಚ ಸಾಂಬಾರು ಪುಡಿ, 1.5 ಚಮಚದಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟೇ. ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿರುತ್ತೆ. ನೀವು ರಾತ್ರಿ ಟೈಮ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅಕ್ಕಿನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆನಂತರ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂತ. ನನಗೆ ಶ್ರೇಯು ಬರೋದ್ರೊಳಗೆ ಮಾಡಬೇಕಾಗಿತ್ತು, ಅವ್ನು ಬಂದ ಮೇಲೆ ನಾನೀಗ ಮಾಡ್ತಾಯಿದ್ದೀನಿ. ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿವತ್ತು ಟೊಮೆಟೊ ಒಂದು ಸ್ವಲ್ಪನೇ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಕೂಡ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿನ ರುಬ್ಬಿ ಹಾಕಿದರೆ ಕೂಡ ಚೆನ್ನಾಗಿರುತ್ತೆ. ನಾನು ಒಂದೊಂದು ಸಲ ಹಾಕ್ತೀನಿ, ಒಂದೊಂದು ಸಲ ಹಾಕೋದಿಲ್ಲ. ಶ್ರೇಯು ಇವಾಗ ಇದನ್ನು ಅಷ್ಟು ಇಷ್ಟಪಡೋದು ಬಿಟ್ಬಿಟ್ಟಿದ್ದಾನೆ. ಮುಂಚೆ ಯಾವಾಗ ಕೇಳಿದ್ರು ವಾಂಗಿಬಾತ್ ಅಂತಿದ್ದೆ. ಇವಾಗ ಪಲಾವ್ ಅಂತಿದ್ದಾನೆ. ಪಲಾವ್ ತುಂಬ ಇಷ್ಟ ಆಗ್ತಾಯಿದೆ ಅವನಿಗೆ. ರುಬ್ಬಿ ಎಲ್ಲ ಮಾಡ್ತೀನಲ್ಲ, ಮತ್ತು ಆ ಘಮನೂ ಅಷ್ಟೇ ಹೆಂಗಿರುತ್ತೆ ಗೊತ್ತಾ.
ಒಂದು 2 ಮನೆ ಆಚೆ ಹೋಗುತ್ತೆ, ಅಷ್ಟು ಘಮ ಇರುತ್ತೆ. ಹಾಗೆಯೇ ಬಜ್ಜಿ ಕೂಡ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅವರಿಗೂ ಕೂಡ ರೊಟ್ಟಿ ಮಾಡ್ತಾ ಇದ್ದೀನಿ. ಫಸ್ಟ್ ರೊಟ್ಟಿ ಏನಾಯಿತು, ನಮ್ಮ ಮನೆಯವರು ಮಾಡಿಕೊಟ್ರು. ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಹೇಳಿ. ನನಗೆ ಇಷ್ಟು ದಪ್ಪ ಇದ್ದರೆ ಅಷ್ಟು ಇಷ್ಟ ಆಗೋದಿಲ್ಲ. ಆದರೆ ಚೆನ್ನಾಗಿ ಪೂರಿ ಥರ ಉಬ್ಬುತ್ತೆ, ಆದರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಂತ ಅನಿಸೋದಿಲ್ಲ. ನಮ್ಮನೆಯವ್ರು ತಿಂಡಿ ತಿನ್ಬೇಕಿದ್ರೆ ಶೈವನೇ ವಾಂಗಿಬಾತ್ ಇನ್ನೂ ಆಗಿರಲಿಲ್ಲ, ಹಾಗಾಗಿ ಅವರು ತಿನ್ನಲಿಲ್ಲ. ಅಲ್ಲ, ಅವ್ರು ಬೇಡ ಅಂದರು. ನನ್ನ ಇದರಲ್ಲೇ 1-2 ತುತ್ತು ತಿನ್ನಿ ಅಂತ ಬೇಡ ಅಂದರು. ಯಾಕಂದರೆ ಅದು ಬಿಡಬೇಕಲ್ಲ, ಎಲ್ಲ ಗ್ಯಾಸೆಲ್ಲ ಬಿಟ್ಟು ಆದಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಶ್ರೇಯು ನಾನೇನಾದ್ರು ಅಲ್ಲಿಲ್ಲ ಅಂದರೆ ನಲ್ಲಿ ಹತ್ರ ಹೋಗಿ ಹಿಡಿದು ಅದನ್ನೆಲ್ಲ ರಿಪೇರಿ ಮಾಡ್ತಿದ್ದ. ಹಾಗಾಗಿ ನಾನು ಇವತ್ತು ಅಲ್ಲೇ ಇದ್ದಿದ್ದಕ್ಕೆ ವಾಂಗಿಬಾತ್ ಇಷ್ಟು ಚೆನ್ನಾಗಾಗಿದೆ. ಹಾಗೆ ಅವನಿಗೆ ಮಾವಿನ ಹಣ್ಣು ಇತ್ತಲ್ವ, ಸ್ವಲ್ಪ ಮಿಲ್ಕ್ ಶೇಕ್ ಮಾಡಿ ಇಡೋಣ ಅಂತ ಹೇಳಿ ಮಿಲ್ಕ್ ಶೇಕ್ ಕೂಡ ಮಾಡ್ತಾ ಇದ್ದೀನಿ. ಮಜ್ಜಿಗೆ ಸಾರಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿ, ಹಾಗೆಯೇ ಹಸಿಮೆಣಸು, ಕರಿಬೇವು, ಬೆಳ್ಳುಳ್ಳಿ, ಚೂರು ಜೀರಿಗೆ, ಕೊತ್ತಂಬರಿ, ಅರಿಶಿನ ಹಾಕಿದ್ದೀನಿ. ಸ್ವಲ್ಪ ಏನದು ಅಕ್ಕಿ ಹಾಕಿದ್ದೀನಿ, ದಪ್ಪ ಬರುತ್ತೆ ಅಂತ. ಕೆಲವೊಬ್ಬರು ಕಡಲೆಬೇಳೆ ನೆನೆಸಿ ಹಾಕ್ತಾರೆ. ನನಗೆ ಯಾಕೋ ಆ ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ 1-2 ಚಮಚದಷ್ಟು ಅಕ್ಕಿನ ಹಾಕ್ತೀನಿ. ಇವತ್ತು ತುಂಬ ಸ್ಪೆಷಲ್ ಆಗಿರೋ ಮಜ್ಜಿಗೆ ಸಾರು ಮಾಡ್ತೀನಿ, ತೋರಿಸ್ತೀನಿ. ತುಂಬ ದಿನದಿಂದ ಇದನ್ನು ಊಟ ಮಾಡಬೇಕು ಅಂತ ಅನಿಸಿತ್ತು. ಹೇಳಿ ಸಾಕಾಗೋಯಿತು. ಆಮೇಲೆ ಇವತ್ತು ಬೆಳಗ್ಗೆ ಸ್ವಲ್ಪ ಜಗಳ ಮಾಡಿದೆ, ನಂಗೆ ತಂದು ಕೊಡಲೇಬೇಕು ನೀವು ಅಂತ ಹೇಳಿ. ಹಾಗಾಗಿ ತಂದಿದ್ದಾರೆ. ಏನಪ್ಪ ಅಂತ ತೋರಿಸ್ತೀನಿ. ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ, ಮೆಹಂದಿ ಹಚ್ಕೊಳ್ಳೋಣ ಅಂತ ಹೇಳಿ. ಇವಾಗ ನಾನು ವಿಡಿಯೋದಲ್ಲಿ ನೋಡಿದಾಗೆ ಗೊತ್ತಾಗಿದ್ದು ನನಗೆ ಎಷ್ಟು ಕೂದಲು ಬೆಳ್ಳಗಾಗಿದೆ ಅಂತ. ಹಿಂದ್ಗಡೆ ಎಲ್ಲ ನೋಡಿ ಎಷ್ಟು ಕೆಂಪಾಗಿದೆ ಅಂತ. ಮುಂದ್ಗಡೆ ಮಾತ್ರ ಗೊತ್ತಾಗುತ್ತೆ. ನಾನು ಯಾವಾಗಲೂ ಮುಂದ್ಗಡೆ ಮಾತ್ರ ಹಚ್ಕೊಳ್ಳೋದು, ಉಳಿದಿರೋದನ್ನ ಸುಮ್ಮನೆ ಹಿಂದ್ಗಡೆ ಹಚ್ಕೊತೀನಿ ಅಷ್ಟೇ. ಕ್ಯಾಮ್ರಾದಲ್ಲೇ ಗೊತ್ತಾಗಿದ್ದು ಇಷ್ಟೆಲ್ಲ ಬೆಳ್ಳಗಾಗಿದೆಯಾ ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ, ವಯಸ್ಸಾಗ್ತಾ ಬಂತಲ್ವ, ಇದೆಲ್ಲ ಆಗದೆ. ವಯಸ್ಸಾದಮೇಲೆ ಇವೆಲ್ಲ ಇದ್ದಿದ್ದೆ. ಕಾಲು ನೋವು, ಕೈ ನೋವು, ಕೂದಲು ಬೆಳ್ಳಗಾಗೋದು ಅದೆಲ್ಲ ಇರೋದೆ. ಶ್ರೇಯು ಆಟಾಡೋದಕ್ಕೆ ಹೊರಟಿದ್ದ. ನಾನು ಜೋರು ಮಾಡಿ ಇಲ್ಲೇ ಇರು ಅಂತ ಹೇಳಿ ಅವನನ್ನು ಇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತಿರು ನಮ್ಮ ಜೊತೆಗೂ ಅಂತ ಹೇಳಿ. ಇದೇ ನಾನು ನಮ್ಮ ಮನೆಯವ್ರ ಹತ್ರ ಜಗಳ ಮಾಡಿ ತರಿಸ್ಕೊಂಡಿರೋವಂಥದ್ದು. ಹಲಸಿನ ಗುಜ್ಜು ತಂದಿದ್ದಾರೆ. ಆದರೆ ಇದು ಹೆಂಗಿದೆ ಅಂತ ಏನೂ ಗೊತ್ತಿಲ್ಲ. ಅದನ್ನು ಹೆಚ್ಚದೆ ನೋಡಿದ್ರೆ ಅದರೊಳಗಡೆ ಸೊಳೆನೇ ಇರಲಿಲ್ಲ. ನನಗೆ ಸೊಳೆ ಹಾಕಿ ಮಜ್ಜಿಗೆ ಸಾರು ಮಾಡಬೇಕು ಅನಿಸಿತ್ತು. ಹಾಗಾಗಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಹೆಚ್ಕೊಂಡೆ. ಆಮೇಲೆ ಹಲಸಿನ ಬೀಜ ಇತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಹಲಸಿನ ಬೀಜದ ಮಜ್ಜಿಗೆ ಹುಳಿ ಅಂದರೆ ಇಷ್ಟ. ಅವರಿಗೆ ಈ ಹಲಸಿನ ಸೊಳೆ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಇವತ್ತು ಅವರಿಗೆ ಇಷ್ಟ ಆಗಲಿಲ್ಲ ಸಾರು. ನನಗೆ ಮಾತ್ರ ತುಂಬಾ ಇಷ್ಟ ಆಯ್ತು. ನಾನು 2 ಸಲ ಚೆನ್ನಾಗಿ ಊಟ ಮಾಡಿದೆ. ನಾನು ಈ ಥರ ಹಾಕಿದೆ ಅಲ್ಲ, ನನಗೆ ಡೌಟ್ ಬಂತಿದ್ದು ಚೆನ್ನಾಗಾಗುತ್ತೋ ಇಲ್ವೋ ಅಂತ ಹೇಳಿ. ತುಂಬಾ ಚೆನ್ನಾಗಾಗಿತ್ತು. ನಾನು ಅವತ್ತು ಊರಿಗೆ ಹೋದಾಗ ಅಮ್ಮನ ಹತ್ರ ಮಾಡಿಸ್ಕೊಂಡಿದ್ದೆಲ್ಲ, ಆವಾಗಿಂದ ಇನ್ನೊಂದು ಸಲ ಊಟ ಮಾಡಬೇಕು ಅಂತ ಅನಿಸಿತ್ತು. ಇವತ್ತು ಹೇಳಿದ್ದೆಲ್ಲ ತಂದಿದ್ದರು. ಇದನ್ನು ಉಪ್ಪು ಹಾಕಿ ಈಗ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಸೂಪರಾಗಿತ್ತಂತ. ಏನೋ ಅಂದ್ಯಲ್ಲ ಕೃಪಾ, ಬೆಸ್ಟ್ ಏನೋ ಅಂದ್ಯಲ್ಲ, ಬೆಸ್ಟ್ ತಿಂಡಿ ಏನೋ ಅನ್ನಪ್ಪ, ಏನೋ ಕೃಪಾ ಮಲ್ನಾಡ್ ಅಂತ ಅಂದ. ಇವಾಗ ಇದ್ರದ್ದು ಘಮ ಬರ್ತಾ ಇದೆಯಲ್ಲ, ವಾ ಅಂತ ಆಯ್ತಾನೆ. ಈಗ ಮಧ್ಯಾಹ್ನಕ್ಕೆ ಅವ್ರ ಊಟಕ್ಕೆ ಏನ್ರಿ ರೆಡಿಯಾಗಿದ್ದೀರಾ? ಹಾಂ, ಡ್ಯಾಡಿ ಬರ್ಬೇಕಾ ಮತ್ತೆ ಕರ್ಕೊಬರೋಕ್ಕೆ? ಏನ್ರಿ ಬೇಡ, ಬರ್ತೀರಾ ನೀವೇ? ಡ್ಯಾಡಿ ಸೈಕಲ್ ಹೊಡ್ಕೊಂಡು ಕರ್ಕೊಬರಕ್ಕೆ ಹೋಗಿದ್ರು, ಮಗ ಸ್ಕೂಟಿ ತಗೊಂಡು ಹೋಗಿದ್ದ ಅಲ್ಲ. ಡ್ಯಾಡಿಗೆ ಬಂತಂತ ಸೈಕಲ್ ಹೊಡಿಯೋಕ್ಕೆ? ತಗೊಬಂದಿದ್ರಾ?
ಮಗ ಅದು ಫುಲ್ ಬಿಚ್ಚಿ ವರ್ಷ ತಿಂಡಿ ಚೆನ್ನಾಗಿರೋದಕ್ಕೆ ಶ್ರೇಯನ್ ಹತ್ರ ಕೆಲಸ ಮಾಡಿಸ್ಕೊತಾ ಇದ್ದೀನಿ ಅಲ್ಲ ಮಗ. ಇದೊಂದು ಕೆಲಸ ಮಾಡಿಕೊಟ್ರೆ 101 ಕೆಲಸ ಮಾಡಿದಷ್ಟು ಸಲ ಹೇಳ್ತಾನೆ, ಆ ಕೆಲಸ ಮಾಡಿಕೊಟ್ಟಿದ್ದೀನಿ ಮಾಡಿದ್ದೀನಿ ಅಂತ. ಮಾಡಿರೋದು ಇದೊಂದೇ ಡೈನಿಂಗ್ ಟೇಬಲ್ ಒರೆಸ್ತದೆ, ಅದು ಸುಮಾರಿಗೆ ಒರೆಸ್ತಾನೆ. ಹಾಂ, ಇಷ್ಟೇ ಉಳಿದಿದ್ದು. ಮಕ್ಳ ಹತ್ರ ಒಂದು ಕೆಲಸ ಮಾಡೋಷ್ಟೊತ್ತಿಗೆ ಹುಚ್ಚಿಡ್ದಂಗೆ ಆಗಿಬಿಡುತ್ತೆ. ನನ್ನ ಸ್ನಾನ ಎಲ್ಲ ಆಯಿತು, ಹಲಸಿನ ಗುಜ್ಜು ಕೂಡ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ನಾನೀಗ ಖಾರನ ಮಿಕ್ಸ್ ಮಾಡಿದ್ದೀನಿ. ಆನಂತರ ಇದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡಿ ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಏನು ಮಾಡಿದೆ ಅಂದರೆ ಒಗ್ಗರಣೆ ಹಾಕಿನೇ ಅದನ್ನು ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೀನಿ. ಅಮ್ಮ ಹಾಗೆ ಮಾಡ್ತಾರೆ, ನಾನು ಈ ಸಲ ಹಾಗೆ ಮಾಡೋಣ ಅಂತ ಮಾಡಿದೆ. ಚೆನ್ನಾಗಾಗಿತ್ತು ಸಾರು ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಈಗಲೂ ಮಜ್ಜಿಗೆ ಸಾರು ಊಟ ಮಾಡಬೇಕು ಅಂತ ಅನಿಸುತ್ತೆ. ನನಗೆ ಬೇಳೆ ಸಾರಿಗಿಂತ ಮಜ್ಜಿಗೆ ಸಾರು ಹಶಾಮ್ರ ಇಷ್ಟ ಆಗುತ್ತೆ. ಆದರೆ ಪಾಪ ನಮ್ಮ ಮನೆಯವರಿಗೆ ಇವತ್ತು ಇಷ್ಟ ಆಗಲೇ ಇಲ್ಲ. ನಮ್ಮ ಮನೆಯವರು ಕೂಡ ಬಂದಿದ್ದಾರೆ. ಅವ್ರ ಹತ್ರ ಏನೋ ಕೆಲಸ ಇತ್ತು ಅಂತ ಯಾರೋ ಬಂದಿದ್ದರು, ಅವರು ಮಾತಾಡ್ತಾ ಇದ್ದಾರೆ. ಅದೇ ಕುಡಿಯೋಕ್ಕೆ ಏನಾದರೂ ಮಾಡು ಅಂತ ಹೇಳಿದರು. ನಾನು ಇದು ಬೆಂದಿತ್ತಲ್ವ, ಹಾಗಾಗಿ ಇದೊಂದು ಸಾರು ಮಾಡಿಕೊಂಡು, ಹೇಗಿದ್ರು ಅವ್ರು ಮಾತಾಡ್ತಾ ಇದ್ದರು, ಅದಕ್ಕೆ ಇದೊಂದು ಸಾರು ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ಮ್ಯಾಂಗೋ ಮಿಲ್ಕ್ ಶೇಕ್ ಪೂರ್ತಿ ಶ್ರೇಯು ಕುಡಿದು ಹೋಗ್ಬಿಟ್ಟಿದ್ದ, ಅದನ್ನೇ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ಫ್ರಿಜ್ಜಲ್ಲಿಟ್ಟಿದ್ದೆ, ನಂಗೆ ಗೊತ್ತೇ ಇಲ್ಲ ಅವ್ನು ಕುಡಿದಿರೋದು. ಅದಕ್ಕೇ ಈಗ ಅವರಿಗೆ ಸ್ವಲ್ಪ ಪೈನಾಪಲ್ ಜ್ಯೂಸನ್ನ ಮಾಡಿ ಕೊಟ್ಟೆ. ಚೆನ್ನಾಗಿತ್ತು ಅಂತ ಹೇಳಿದ್ರು, ನಂಗೆ ಖುಷಿ ಅನ್ನಿಸ್ತು. ತಣ್ಣಗಿತ್ತಲ್ವ, ಈ ಬೇಸಿಗೆಯಲ್ಲಿ ಬಂದವರಿಗೆ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಶ್ರೇಯಿಗೂ ಬೇಕಾ ಅಂತ ಕೇಳಿದೆ, ಅವ್ನು ಬೇಡ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿದಿದ್ದೀನಿ ಅಂತ ಹೇಳ್ದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.